ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ನನಗೆ ಉತ್ತರ ಕರ್ನಾಟಕದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸಭಾಧ್ಯಕ್ಷರೇ. ಸತತವಾಗಿ 4-5 ದಿನಗಳಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಎಲ್ಲ ಹಿರಿಯರು ಮುತ್ಸದ್ದಿಗಳೆಲ್ಲ ಮಾತಾಡ್ಯಾರ ಸಭಾಧ್ಯಕ್ಷರೇ. ಎಲ್ಲ ನಮ್ಮ ಅರಿವಿಗೆ ಕೂಡ ಬಂದದ ಸಭಾಧ್ಯಕ್ಷರೇ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ದಕ್ಷಿಣ ಕರ್ನಾಟಕ ಇಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಬಂದೀವಿ ನಾವೆಲ್ಲರೂ. ಯಾಕಂದರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅನ್ನೋಂಥದ್ದು ಒಂದು ತಾರತಮ್ಯ ಒಂದು ವಿಷಯವನ್ನು ಇಟ್ಕೊಂಡು ಇಲ್ಲಿ ಚರ್ಚೆ ಆಗ್ತಿದೆ ಸಭಾಧ್ಯಕ್ಷರೇ. ಅದು ಸತ್ಯದ ಮಾತು ಸಭಾಧ್ಯಕ್ಷರೇ. ಯಾಕಪ್ಪ ಅಂತಂತಂದರೆ ನೋಡ್ರಿ ಸಭಾಧ್ಯಕ್ಷರೇ, ಈಗ ನಾವು ಉತ್ತರ ಕರ್ನಾಟಕದಾಗ ನಾವು ಹುಟ್ಟೀವಿ. ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ನಾವು ಎಲ್ಲೆಲ್ಲಿ ಹೇಳ್ಬೇಕು, ಎಷ್ಟು ಸಲ ಹೇಳ್ಬೇಕು ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂದರೆ ಹಿರಿಯರೆಲ್ಲ ಮಾತಾಡ್ಯಾರ ಸಭಾಧ್ಯಕ್ಷರೇ. ಈಗ ದಕ್ಷಿಣ ಕರ್ನಾಟಕ ಅದು ಕೂಡ ನಮ್ಮದೇ. ಯಾಕಂದರೆ ಅಖಂಡ ಕರ್ನಾಟಕ ಅಂದಾಗ ನಾವೆಲ್ಲರೂ ಆ ಕರ್ನಾಟಕದಲ್ಲೇ ಬರ್ತಕ್ಕಂಥವ್ರು. ಯಾಕಂದರೆ ಅಲ್ಲಿ ದಕ್ಷಿಣ ಕರ್ನಾಟಕದಿಂದ ಒಂದಿಷ್ಟು ಜನ ನಮ್ಮ ಕಡೆ ಬರ್ತದಾರ ಸಭಾಧ್ಯಕ್ಷರೇ. ಅವರು ಬಂದಂಥವ್ರು ಎಂಥವ್ರು ಅಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಬರ್ತಾರ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿ ಬರ್ತಾರ. ಅಂಥವ್ರಿಗೆಲ್ಲ ಇಲ್ಲಿ ಸಿಗೋಂಥ ಗೌರವನೇ ಬೇರೆ ಸಭಾಧ್ಯಕ್ಷರೇ. ಆದರೆ ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದವ್ರೇನು ನಾವು ದಕ್ಷಿಣ ಕರ್ನಾಟಕ ಕಡೆ ನಾವಿಲ್ಲಿ ಓದಂಥವ್ರು ಎಂಥವ್ರು ಅನ್ನೋಂಥದ್ದು ತಾವು ಗಮನಿಸ್ಬೇಕು ಸಭಾಧ್ಯಕ್ಷರೇ. ಅವ್ರು ಯಾರಪ್ಪ ಅಂತಂದರೆ ಕೂಲಿ ಕೆಲಸ ಮಾಡ್ತಾರ, ಗಾರೆ ಕೆಲಸ ಮಾಡ್ತಾರ, ಇವೆಲ್ಲ ಆಟ ಹೊಡಿತಾರ, ಮತ್ತು ಎಲ್ಲ ಉದ್ಯೋಗ ನರ್ಸಿ ಅಲ್ಲಿ ಹೋಗಿ ಗೂಳೆ ಹೋಗೋಂಥದ್ದು ನಾವು ಗಮನಿಸ್ತೀವಿ. ಇದು ಯಾವ ನ್ಯಾಯ ಅನ್ನೋಂಥದ್ದನ್ನು ನಿಜವಾಗ್ಲೂ ನನಗೆ ಭಾಳ ನೋವಾಗ್ತದೆ ಸಭಾಧ್ಯಕ್ಷರೇ. ಯಾಕಂತಂದರೆ ಇದಕ್ಕೆ ಕಾರಣ ಇಷ್ಟೇ. ಯಾಕಂದರೆ ನಮ್ಮಲ್ಲಿ ಕೈಗಾರಿಕೆಗಳು ಬರಬೇಕು, ಜಾಸ್ತಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂದಾಗ ಮಾತ್ರ ನಾವು ಇಲ್ಲಿ ಏನಾದರೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಆ ಒಂದು ತಾರತಮ್ಯ ಬರೋದಿಲ್ಲ ಅಂತೇಳಿ ನನ್ನ ಒಂದು ಭಾವನೆ ಸಭಾಧ್ಯಕ್ಷರೇ. ಯಾಕಂದರೆ ಬರೀ ಒಂದು ಯೂನಿವರ್ಸಿಟಿ ಇರ್ಬೋದು, ಈ ಕಡೆ ನಮ್ಮಲ್ಲಿ ಕಾರ್ಖಾನೆಗಳಿರ್ಬೋದು, ಮತ್ತು ನೀರಾವರಿ ಮತ್ತು ಆರೋಗ್ಯ ಕೂಡ ನಾವು ಸುಧಾರಣೆ ಆಗಬೇಕು. ನೀರಾವರಿಗೆ ಇನ್ನೂ ಉಳಿದಂಥ ಈಗ ನೋಡಿ ರಾಯರೆಡ್ಡಿ ಸಾಹೇಬರು ಮಾತಾಡ್ತಾ ಹೇಳಿದರು. ಅವರು ಮಾತುಗಳನ್ನು ನಾವು ಕೇಳಿದಾಗ ನಿಜವಾಗ್ಲೂ ಇಲ್ಲೆಲ್ಲ ಸಮಸ್ಯೆಗಳು ಬಗೆಹರಿದವೇನೋ ಅನ್ನೋಂಥದ್ದು ನಮಗೆಲ್ಲ ಅನಿಸ್ತಿತ್ತು. ಖಂಡಿತವಾಗ್ಲೂ ಇಲ್ಲ ಸಭಾಧ್ಯಕ್ಷರೇ, ಯಾವ ಬಗೆಹರಿದಿಲ್ಲ. ಅವ್ರು ಮಾತಾಡಿದ್ದಕ್ಕೆ ಸಾಕಷ್ಟು ಅವರು ಅಂಕೆ ಸಂಖ್ಯೆಗಳು ಕೊಟ್ಟಿರ್ಬೋದು, ಆದರೆ ವಾಸ್ತವ ಸ್ಥಿತಿ ನೋಡ್ರಿ ಗಮನಿಸಿದಾಗ ಮಾತ್ರ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಸಭಾಧ್ಯಕ್ಷರೇ. ಆರೋಗ್ಯ ಈಗ ಉದಾಹರಣೆ ನಾವು ನಮ್ಮಲ್ಲೇ ನಾನು ಹೇಳ್ತೀನಿ, ಇದು ಆರೋಗ್ಯದ ಸಮಸ್ಯೆ ಏನದಪ್ಪ ಅಂತಂದರೆ ನಮ್ಮಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಇಲ್ಲ ಸಭಾಧ್ಯಕ್ಷರೇ. ನಮ್ಮಲ್ಲಿ ಪೂರ್ತಿ ಲಾಸ್ಟ್ ಸ್ಟೇಜ್ ಬಂದಾಗ ಅಲ್ಲಿ ಬೆಂಗಳೂರು ಮತ್ತು ಹೈದ್ರಾಬಾದು ಆ ಕಡೆಲ್ಲ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಬಡವರು ಹೋಗ್ತಾರೆ. ಅಲ್ಲಿ ನೋಡಿದರೆ ಮುಗಿದೋಗಿರ್ತದ, ಪೂರ್ತಿ ಲಾಸ್ಟ್ ಸ್ಟೇಜ್ ಇರ್ತದ. ಹಂಗಾಗಿ ಅಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ನಮ್ಮ ಕಡೆ ಬರಬೇಕು ಅನ್ನೋಂಥದ್ದು ನಂದು ಬೇಡಿಕೆ ಆದ ಸಭಾಧ್ಯಕ್ಷರೇ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಸಭಾಧ್ಯಕ್ಷರೇ, ನಾನು ದೇವದುರ್ಗ ತಾಲೂಕದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗ ಪತ್ತೆ ಆಗ್ಯದ ಸಭಾಧ್ಯಕ್ಷರೇ. ಅದು ಕುಡಿಯೋ ನೀರಿನಿಂದ ಆಗ್ಯದ ಏನಾಗ್ಯದ ಗೊತ್ತಿಲ್ಲ. ಅದನ್ನೆಲ್ಲ ಸರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅನ್ನೋಂಥದ್ದನ್ನು ಗಮನ ಹರಿಸ್ಬೇಕು. ಆರೋಗ್ಯ ಸಚಿವರು, ನಾನು ನಿಜವಾಗ್ಲೂ ಅವರಿಗೆ ಈ ಸಭೆ ಮುಖಾಂತರ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷರೇ. ಅವರಿಗೆ ನಾವು ತಾಯಿ ಮಕ್ಕಳ ಹಾಸ್ಪಿಟಲ್ ಬೇಡಿಕೆ ಇಟ್ಟಿದ್ವಿ, ಆದರೆ ಅವರು ಒಂದೇ ಮಾತಿಗೆ ಸ್ಯಾಂಕ್ಷನ್ ಮಾಡಿಕೊಟ್ಟು ಇವತ್ತು ಟೆಂಡರ್ ಹಂತದಲ್ಲಿ ನಮ್ಮಲ್ಲಿ ಒಂದು ಆಸ್ಪತ್ರೆ ಬಂದ ಸಭಾಧ್ಯಕ್ಷರೇ. ನಿಜವಾಗ್ಲೂ ನಮ್ಮ ಕ್ಷೇತ್ರದ ಎಲ್ಲ ತಾಯಂದರ ಪರವಾಗಿ ನಾ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಸಭಾಧ್ಯಕ್ಷರೇ. ಉದ್ಯೋಗ ಅಂತಂದರೆ ನಮ್ಮಲ್ಲೆಲ್ಲ ಓದಿ ಕೂತಾರೆ ಎಲ್ಲರೂ, ಆದರೆ ಯಾವುದೇ ಉದ್ಯೋಗಗಳಿಲ್ಲ. ಉದ್ಯೋಗ ಸೃಷ್ಟಿ ಆಗಬೇಕು. ಓದಿದಂಥವರಿಗೆಲ್ಲ ಈಗೇನು ನಮ್ಮ ಕಲ್ಯಾಣ ಕರ್ನಾಟಕ ನೋಡ್ರಿ, ಕಲ್ಯಾಣ ಕರ್ನಾಟಕ ಅಂದ ತಕ್ಷಣವೇ ಎಲ್ಲರೂ ನನ್ನ ಕಡೆ ನೋಡ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಅನುದಾನ ತೊಗೊತಾರೆ, ಅತಿ ಹೆಚ್ಚು ಅನುದಾನ ನಿಮಗೆ ಬರ್ತದೆ. ನಿಜವಾಗ್ಲೂ ನಮ್ಗೆ ಅದು ಡಾಕ್ಟರ್ ನಂಜುಂಡಪ್ಪ ಅವರದೇ ಆಧಾರದ ಮೇಲೆ ನಮಗೆ ಅನುದಾನ ಬರ್ತಿದೆ ಸಭಾಧ್ಯಕ್ಷರೇ. ಅದು ಯಾಕಂದ್ರೆ ಅತ್ಯಂತ ಹಿಂದುಳಿದ ತಾಲೂಕು ಗುಡಿಸಲು ಮುಕ್ತ ಒಂದು ತಾಲೂಕು ಆಗ್ಬೇಕನ್ನೋಂಥದ್ದು ಆ ವರದಿ ಉದ್ದೇಶ ಇತ್ತು. ಇವತ್ತು ಕ್ರಮೇಣವಾಗಿ ಸುಧಾರಣೆ ಕಂಡು ಬರಕತ್ತದ ಸಭಾಧ್ಯಕ್ಷರೇ. ಅದು ಕೂಡ ಆ ವರದಿಗೆ ನಾವು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಆದರೂ ಕೂಡ ಇನ್ನೂ ಸಾಕಷ್ಟು ಮನೆಗಳು ಕೊಡಬೇಕಾಗ್ಯದ ಬಡವರಿಗೆಲ್ಲ. ಈಗ ಮನೆಗಳೇ ಬಂದಿಲ್ಲ ಸಭಾಧ್ಯಕ್ಷರೇ. ನಾವು ಗೆದ್ದ ಮೇಲೆ 2 ವರ್ಷ ಕಳೆದ್ವಿ, ಒಂದು ಮನೆ ಕೊಡೋಕ್ಕಾಗಿಲ್ಲ. ಆದರೂ ಕೂಡ ಕೆಲವೊಂದು ಮನೆಗಳು ಸ್ಯಾಂಕ್ಷನ್ ಆಗ್ಯಾವ ಅಂತೇಳಿ ಬಂದು ಅವ್ರು ಏನೇನು ಬಡವರಲ್ಲಿ ಸರಿಯಾದ ದುಡ್ಡು ಅವೆಲ್ಲ ವಸೂಲಿ ಮಾಡೋಂಥದ್ದು ಕೂಡ ವಾತಾವರಣ
ಕಂಡು ಬರ್ತದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದನ್ನು ತಡೆ ಹಿಡಿಬೇಕು. ಮತ್ತು ಇನ್ನೊಂದು ಸಭಾಧ್ಯಕ್ಷರೇ, ಹಳ್ಳಿಗಳಲ್ಲಿ ರಸ್ತೆ ಸಮಸ್ಯೆ ಸಾಕಷ್ಟು ನಮ್ಮಲ್ಲೆಲ್ಲ ಅದು. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಸುಧಾರಣೆ ಆಗ್ಬೇಕಾಯ್ತು ಅಂದರೆ ಅನುದಾನ ಬೇಕು ಸಭಾಧ್ಯಕ್ಷರೇ. ಯಾಕಂದ್ರೆ ನಾವು ಕಲ್ಯಾಣ ಕರ್ನಾಟಕ ಅನುದಾನಕ್ಕೆ ಇಂಥದ್ದೇ ಕೆಲಸಗಳು ತಗೋಬೇಕು ಅನ್ನೋಂಥದ್ದು ಮಾನದಂಡ ಇರೋದ್ರಿಂದ ಅದನ್ನು ನಾವು ಸ್ವಲ್ಪ ಅದನ್ನು ಸರ್ಕಾರ ಗಮನಿಸಬೇಕು. ಮಾನ್ಯ ಸಚಿವರು ಕೂಡ ಆ ಥರ ನಮಗೆ ಕೊಡಬೇಕು ಸಭಾಧ್ಯಕ್ಷರೇ. ಇನ್ನೊಂದು ಸಭಾಧ್ಯಕ್ಷರೇ, ಬಸ್ಸುಗಳು ನಮಗಿಲ್ಲ. ಈಗ ಶಕ್ತಿ ಯೋಜನೆ ಬಂದ ಮೇಲೆ ಬಸ್ಸಿನ ಕೊರತೆ ಸಾಕಷ್ಟು ಆಗಿದೆ ಸಭಾಧ್ಯಕ್ಷರೇ. ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಬಸ್ ಉರುಳಿ, ಶಾಲಾ ಮಕ್ಕಳು ಹೋಗಂಥ ಬಸ್ ಉರುಳಿ 40 ಜನ ಮಕ್ಕಳಿಗೆಲ್ಲ ತೊಂದರೆಗಳಾದವು. ಮತ್ತು ಒಬ್ಬ ಕಂಡಕ್ಟರ್ ಪಾಪ ಇದ್ದದ್ದು ಒಬ್ಬ ಮಗ ಇದ್ರಂಥವ್ರು, ಅವರು ಕೂಡ ಅವ್ರ ಜೀವ ಹೋಯ್ತು. ಅದಕ್ಕೆ ಯಾರು ಹೊಣೆ ಸಭಾಧ್ಯಕ್ಷರೇ? ಅದೇನು ಯಾವುದು ರಸ್ತೆ ಮತ್ತು ಅದೇನು ಹಳೆ ಗಾಡಿ, ಅದು ಸ್ಟೇರಿಂಗ್ ಕೈಯಾಗಿ ಬಂದು ಆ ಮನುಷ್ಯ ಆಗ ಆ ವ್ಯಕ್ತಿ ಸತ್ತ ಮತ್ತು ಕೈಕಾಲುಗಳು ಮುರಿದು ಸಾಕಷ್ಟು ಹಾನಿ ಆದವು. ನಮಗೆ ಹೊಸ ಬಸ್ಸುಗಳು ಕೊಡಬೇಕಂತೇಳಿ ಸಚಿವರನ್ನ ನಾನು ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಹೋದ್ಸಲ ನಾನು ಸೆಷನ್ನಲ್ಲಿ ಮಾತಾಡಿದ್ದೆ ಸಭಾಧ್ಯಕ್ಷರೇ. ನಮ್ಮ ದೇವದುರ್ಗ ಅತಿಯಾಗಿ ಬೆಳೆದ್ರಿಂದ ಅಲ್ಲಿ ಚರಂಡಿ ಒಳಚರಂಡಿ ಬೇಕು ಅಂತೇಳಿ ಸಾಕಷ್ಟು ಸಲ ಮನವಿ ಸಚಿವರನ್ನ ನಾವು ಮಾಡಿದ್ವಿ, ಸರ್ಕಾರದ ಗಮನಕ್ಕೆ ತಂದಿದ್ವಿ. ಅದು ಕೂಡ ಇನ್ನೂ ಆಗಿಲ್ಲ ಸಭಾಧ್ಯಕ್ಷರೇ. ಮುರಾರ್ಜಿ ಶಾಲೆಗಳು ಸಭಾಧ್ಯಕ್ಷರೇ, ಯಾಕಂದ್ರೆ ಈಗೆಲ್ಲ ಮಕ್ಕಳೆಲ್ಲ ಒಂದು ಮುರಾರ್ಜಿ ಶಾಲೆಗಳಿಗೆ ಹೋಗ್ಬೇಕು ಅಂತೇಳಿ ಎಕ್ಸಾಮ್ ಬರೆದು ಅವರೆಲ್ಲ ಪಾಸ್ ಆಗಿರ್ತಾರೆ. ಕೆಲವರು ಪಾಸ್ ಆಗಿರೋದಿಲ್ಲ, ಆದರೆ ಹೆಚ್ಚಿನ ಸೀಟ್ಗಳು ಕೇಳ್ತಿದ್ದಾರೆ. ಶಾಸಕರದೊಂದು ಲೆಟ್ರ್ ಕೊಡ್ರಿ ಅಂತ ಅವ್ರು ಬರ್ತಾರೆ, ನಾವು ಲೆಟ್ರ್ ಕೊಡ್ತೀವಿ, ಅಲ್ಲಿ ಏನೂ ಇಲ್ಲ. ಯಾಕಂದರೆ ಕಮಿಟಿ DC ಅವರು ನೇತೃತ್ವದಲ್ಲಿ ಕಮಿಟಿ ರಚನೆ ಆಗಿರೋದ್ರಿಂದ ಹಂಗಾಗಿ ಅವರೇ ಅದಕ್ಕೆ ಅವರೇ ನೇಮಕ ಮಾಡ್ತಾರೆ. ಹಂಗಾಗಿ ನಮ್ಮಲ್ಲಿ ನಮ್ಮ ತಾಲೂಕಿಗೆ ಹೆಚ್ಚಿನ ಒಂದು 10-20 ಸೀಟು ಹೆಚ್ಚಿಗೆ ಕೊಡಬೇಕು ಅನ್ನೋಂಥದ್ದು ನನ್ನ ಬೇಡಿಕೆ ಸಭಾಧ್ಯಕ್ಷರೇ. ಇನ್ನೊಂದು 15ನೇ ಕಾಲುವೆ ಪೂರ್ಣಗೊಳಿಸ್ಬೇಕಂತೇಳಿ ಸಾಕಷ್ಟು ಸಲ ಹೋರಾಟಗಳದು. ನಮ್ಮ ರೈತರು ಭಾಳಷ್ಟು ಕಾಯ್ತಾ ಇದ್ದಾರೆ ಸಭಾಧ್ಯಕ್ಷರೇ, ಅದು ಅಪೂರ್ಣ ಆಗ್ಯದ. ಹಂಗಾಗಿ ಅದನ್ನು ನಾವು ಮಾಡಿಕೊಡೋದಕ್ಕೆ ನೀರಾವರಿ ಸಚಿವರು ಮತ್ತು ಎಲ್ಲರ ಗಮನ ಸೆಳೆಯೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ಸಭಾಧ್ಯಕ್ಷರೇ, ಮಹಿಳಾ ಶೌಚಾಲಯಗಳು ಈಗಾಗಲೇ ಮಹಿಳಾ ಶೌಚಾಲಯಗಳು ಆಗಬೇಕು ಅಂತೇಳಿ ನಮ್ಮಲ್ಲಿ ಕೂಡ ಶೌಚಾಲಯಗಳಾಗ್ಯಾವ. ಆದರೆ ಬರೀ ಅದು ಟೆಂಟ್ ಅದೇನಂತಾರೆ ಶೆಡ್ಗಳಷ್ಟೇ ನಿರ್ಮಾಣ ಆಗ್ಯಾವ ಸಭಾಧ್ಯಕ್ಷರೇ. ಇನ್ನೂ ಅದು ಯಾವುದೇ ಕೆಲಸ ಆಗಿಲ್ಲ. ಅದು ಯಾರು ಏಜೆನ್ಸಿ ಅಂತಲೇ ಗೊತ್ತಿಲ್ಲ, ನಾವು ಯಾರನ್ನ ಕೇಳ್ಬೇಕಂತಲೇ ಗೊತ್ತಿಲ್ಲ ಸಭಾಧ್ಯಕ್ಷರೇ. ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಯಾಕಂದರೆ SC/ST ಜನಾಂಗ ನಾವು ಜಾಸ್ತಿ ಇರೋದ್ರಿಂದ ಈಗೇನು ನಮ್ಮ SC/ST ಅನುದಾನದಲ್ಲಿ ಗಂಗಾ ಕಲ್ಯಾಣ ಇರ್ಬೋದು, ನೇರ ಸಾಲ ಇರ್ಬೋದು, ಸ್ವಾವಲಂಬಿ ಸಾರಥಿ ಇವೆಲ್ಲ ಭಾಳ ಕಡಿಮೆ. 1, 2, 4, 5 ಹಿಂಗೆ ಇದೇ ಥರ ಬಂದರೆ ನಮ್ಗೆ ಹಂಚಿಕೆ ಮಾಡೋಕ್ಕೆ ಜಾಸ್ತಿ ತೊಂದರೆ ಆಗ್ತದೆ ಸಭಾಧ್ಯಕ್ಷರೇ. ಯಾಕಂದರೆ ಇದು ಕೂಡ ಒಂದು ಉತ್ತರ ಕರ್ನಾಟಕದ ಸಮಸ್ಯೆಗಳೇ ಸಭಾಧ್ಯಕ್ಷರೇ, ಒಂದು ಕ್ಷೇತ್ರದಂತ ಯಾರು ಅನ್ಕೋಬಾರ್ದು. ಯಾಕಂದರೆ ರಾಜ್ಯಾದ್ಯಂತ ಈ ಸಮಸ್ಯೆ ಇರೋದ್ರಿಂದ ಇದು ಕೂಡ ಸುಧಾರಣೆ ಮಾಡಬೇಕು ಸಭಾಧ್ಯಕ್ಷರೇ. ಪಂಚಾಯತಿಯಲ್ಲಿ ನಾವು ನೋಡ್ರಿ ಮೊನ್ನೆ ಸದಸ್ಯರುಗಳೇ ಇಲ್ಲಿ ಹೋರಾಟಕ್ಕೆ ಕುಂತಿದ್ರು. ಪಂಚಾಯತ್ ಸದಸ್ಯರುಗಳು 15ನೇ ಹಣಕಾಸು ಬಿಡುಗಡೆ ಆಗಿಲ್ಲ, ನಮಗೆ 15 ಹಣಕಾಸು ಕೊಟ್ಟಿಲ್ಲ, ಹೆಂಗೆ ನಾವು ಕೆಲಸ ಮಾಡೋಣ ಅಂತೇಳಿ ಅದು ಕೂಡ ಗಮನ ಹರಿಸ್ಬೇಕು ಸಭಾಧ್ಯಕ್ಷರೇ. ಈಗ ಮೊನ್ನೆ ಅತಿವೃಷ್ಟಿಯಿಂದ ಸಾಕಷ್ಟು ರೈತರ ಬೆಳೆಗಳಾಳದು. ಬರೇ ನಮ್ಮ ರಾಯಚೂರು ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ, ದೇವದುರ್ಗ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದಾಗ ನಾವು ಕೂಡ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬಣ್ಣವರು ನಾವು ಎಲ್ಲರೂ ಒಂದು ತಂಡನೇ ಹೋಗಿದ್ವಿ. ನಮ್ಮಲ್ಲೆಲ್ಲ ಬ್ರಿಡ್ಜ್ಗಳು ಕಿತ್ತಿ ಎಲ್ಲ ಊರುಗಳೆಲ್ಲ ಮುಳುಗೋದಂಥ ವಾತಾವರಣ ನಾವು ಕಂಡಿವಿ. ಆದರೂ ಕೂಡ ಅವ್ರಿಗೆ ಇವತ್ತಿಗೂ ಪರಿಹಾರ ಸರಿಯಾಗಿ ಬಂದಿಲ್ಲ ಸಭಾಧ್ಯಕ್ಷರೇ. ಹಂಗಾಗಿ ಸ್ವಲ್ಪ ಜಾಸ್ತಿ ಒಂದು ಅನುದಾನವನ್ನು ಸರಿಯಾಗಿ ಕೊಡಬೇಕು. ಯಾಕಂದರೆ ನಮಗೆ ನಿಜವಾಗ್ಲೂ 117 ಕೋಟಿ ಅನುದಾನ ಬಂದದ, ನಿಜವಾಗ್ಲೂ ಸಂತೋಷ. ಆದರೆ ಇಲ್ಲಿವರೆಗೆ ಕಲ್ಯಾಣ ಕರ್ನಾಟಕದ ಯಾಕಂದ್ರೆ ನಾನು 2 ವರ್ಷ ಆಯಿತು ನಾನು ಗೆದ್ದು, 2.5 ವರ್ಷ ಆಯಿತು. ಇನ್ನು ಇಲ್ಲಿವರೆಗೆ ಆದದ್ದು ಏನಾಯಿತು? ಇವತ್ತಿಗೂ ಸಮಸ್ಯೆಗಳ ಗೂಡಾಗಿ ನಮ್ಮ ದೇವದುರ್ಗ ಆದಂತಂತಂದರೆ ಎಲ್ಲರೂ ಅದನ್ನು ನೋಡಿದಾಗ ಈ ನಮ್ಮ ಇಷ್ಟ ಅನುದಾನ ಅಂದಾಗ ನಿಜವಾಗ್ಲೂ ಹೌದಲ್ಲ, ನಾನು ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಕೂಡ ನನಗೆ ಭಾಳ ಇದಾಗ್ತದೆ ಸಭಾಧ್ಯಕ್ಷರೇ. ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬೇಕು ಸಭಾಧ್ಯಕ್ಷರೇ. ಇದರಿಂದ ನಮ್ಮ ಯುವಕರಿಗೆ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಪುಣ್ಯಕ್ಕೆ ಹೋಗೋದು ತಪ್ತದ.
ಸಾಕಷ್ಟು ವಿಷಯಗಳನ್ನು ಸಾಕಷ್ಟು ರೀತಿಯಲ್ಲಿ ಚರ್ಚೆ ಮಾಡ್ಯಾರ. ಆದರೆ ನಮಗೂ ಕೂಡ ಈಗ ಪ್ರತಿ ತಾಲೂಕಿಗೆ ಮಧ್ಯಮ ಕೈಗಾರಿಕೆಗಳು ಪ್ರಾರಂಭವಾಗಬೇಕು ಸಭಾಧ್ಯಕ್ಷರೇ. ಇದರಿಂದ ನಮಗೆ ಅನುಕೂಲ ಆಗ್ತದೆ ಸಭಾಧ್ಯಕ್ಷರೇ. ಹಂಗಾಗಿ ನಾವು ಸಂಪೂರ್ಣ ಅಭಿವೃದ್ಧಿ ಆಗಬೇಕು, ಬಡವರ ಒಂದು ಕಷ್ಟಗಳ ನಿರ್ಮೂಲನೆ ಆಗಬೇಕು ಅಂತಂದರೆ ಸರ್ಕಾರ ಒಂದು ವಿಶೇಷ ಪ್ಯಾಕೇಜ್, ಈಗೇನು ಉತ್ತರ ಕರ್ನಾಟಕಕ್ಕೆ ಒಂದು ವಿಶೇಷ ಪ್ಯಾಕೇಜ್ ಕೊಡ್ರಿ, ಎಲ್ಲನೂ ಒಂದೇ ಸಲ ಒಂದೇ ಒಂದು ಈ ವರ್ಷದಲ್ಲೇ ಬಗೆಹರಿಸ್ಬೋದು ಅನ್ನೋಂಥ ಒಂದು ಜನರ ಬೇಡಿಕೆ ಆದ ಸಭಾಧ್ಯಕ್ಷರೇ. ಹಂಗಾಗಿ ಒಂದು ಸಲ ನಮ್ಗೆ ಒಂದು ಅವಕಾಶ ಮಾಡಿ ಕೊಡ್ರಿ ಅನ್ನೋಂಥ ಒಂದು ಮಾತು ಹೇಳ್ತಾ ಸಭಾಧ್ಯಕ್ಷರೇ, ಇನ್ನು ಸಭಾಧ್ಯಕ್ಷರೇ ಈಗ ನಮ್ಮಲ್ಲಿ ಕಾಲೇಜುಗಳು ಕೂಡ ಬೇಕು, ಮಹಿಳಾ ಹಾಸ್ಟೆಲ್ಗಳು ಕೂಡ ಬೇಕು. ಕಾಲೇಜುಗಳು, ಮಹಿಳಾ ಕಾಲೇಜುಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಸಭಾಧ್ಯಕ್ಷರೇ. ಉತ್ತರ ಕರ್ನಾಟಕದ ಮಕ್ಕಳ ಅಪೌಷ್ಟಿಕತೆ ಕೂಡ ನಿವಾರಣೆ ಆಗಬೇಕು ಅನ್ನೋಂಥ ಒಂದು ಮಾತು ಹೇಳ್ತಾ, ದಯಮಾಡಿ ಯಾವುದೇ ತಾರತಮ್ಯಗಳಾಗಬಾರ್ದು ಸಭಾಧ್ಯಕ್ಷರೇ. ನಾನು ಕೂಡ ನಾನೇನು ಮಾತಾಡೋ ಸಮಯನ ಜಾಸ್ತಿ ತಗೊಳ್ಳೋದಿಲ್ಲ, ಇನ್ನು ಸಾಕಷ್ಟು, ಯಾಕಂದರೆ ಉತ್ತರ ಕರ್ನಾಟಕದ ವಿಶೇಷವಾಗಿ ಮಾತಾಡೋಂಥ ಸಾಕಷ್ಟು ನಮ್ಮವ್ರು ಅದಾರ ಸಭಾಧ್ಯಕ್ಷರೇ. ನಂದು ಇಷ್ಟೇ, ನಮ್ಮ ತಾಲೂಕಿಗೆ ನೋಡ್ರಿ ಈಗ ತಾರತಮ್ಯ ಯಾಕೆ ಆಗ್ತದಂತ ನಾನು ಹೇಳ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಾನೊಬ್ಬ ಮಹಿಳೆ, ನಾನು ಗೆದ್ದೀನಿ. ಆದರೆ ಅಲ್ಲಿ ನೋಡಿದರೆ ಕೆಲವೊಂದು ನಮಗೆ ಕೆಲಸ ಆಗೋದಿಲ್ಲ, ತಾರತಮ್ಯಗಳಾಗ್ತವ. ನಾವು ಕೇಳಿದಂಥ ಅಧಿಕಾರಿಗಳು ಬಂದು ಅವರು ಒಂದು ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡಬೇಕು. ನಾವು ಹೇಳಿದ್ದೇ ಕೇಳಬೇಕಂತ ನಾನು ಯಾವತ್ತೂ ಹೇಳೋದಿಲ್ಲ ಸಭಾಧ್ಯಕ್ಷರೇ. ಯಾರಾದರೂ ಒಂದು ಲೆಟ್ರ್ ಕೊಟ್ಟರೆ ನಾನು ಇಂಥ ನಿಗಮ ಅಂತ ಹೇಳೋದಿಲ್ಲ ಸಭಾಧ್ಯಕ್ಷರೇ. ಅಲ್ಲಿ ಹೋಗಿ ನಾನು ಕೇಳಿದೆ, ನಾನೇ ಸ್ವತಃ ಹೋಗಿ ಆ ನಿಗಮಕ್ಕೆ ಭೇಟಿಯಾಗಿ, ಅಲ್ರಿ ನಾನು ಲೆಟ್ರ್ ಕೊಟ್ಟಿದ್ದೆ, ಏನಾದರೂ ಲೋನ್ಗಳು ಏನಾದ್ರು ಸ್ಯಾಂಕ್ಷನ್ ಆಗ್ಯಾವನಂತ ಕೇಳಿದೆ ಸಭಾಧ್ಯಕ್ಷರೇ. ಅವರು ಪಾಪ ಒಂದು ಫೈಲಲ್ಲಿ ನಾನು 50-20 ಲೆಟ್ರ್ಗಳನ್ನು ಜೋಡಿಸಿ ಇಟ್ಬಿಟ್ಟಿದ್ರು. ಏನ್ರಿ ಇಲ್ಲಿಟ್ಟಿರಲ್ಲ ಯಾಕಂತ ಕೇಳಿದ್ರೆ, ಇಲ್ರಿ ಮೇಡಮ್ ಹಂಗೆ ನಾವು ನಿಮ್ಮ ಬಂದು ಜೋಪಾನವಾಗಿ ಇಟ್ಟಿವಿ, ನಾವು ಅಲ್ಲಿ ನಾವು ನಿಮ್ಮ ಕೇಳಿದಷ್ಟು ಅನುದಾನ ಕೊಡಬೇಕಂದ್ರೆ ನಮ್ಗೆ ಆದೇಶ ಆಗಬೇಕು ಅಂತೇಳಿ. ಇದು ತಾರತಮ್ಯ ಅಂತ ನನಗೆ ಅನಿಸ್ತದೆ ಸಭಾಧ್ಯಕ್ಷರೇ. ನಾವೆಲ್ಲರೂ ಒಂದು ಕನಸಿಟ್ಕೊಂಡು ಬಂದ್ವಿ ಸಭಾಧ್ಯಕ್ಷರೇ. ಯಾರು ಎಲೆಕ್ಷನ್ ಹೆಂಗಾಗ್ಯದ ಗೊತ್ತಿಲ್ಲ, ಎಲ್ಲ ರೀತಿಯಿಂದನೂ ಕೂಡ ಅವರೆಲ್ಲ ಸೀನಿಯರ್ ಇರ್ತಾರೆ, ರಾಜಕೀಯ ಅನುಭವಗಳಿರ್ತಾವ, ಅವರಿಗೆಲ್ಲ ಸಾಕಷ್ಟು ಶಕ್ತಿ ಇರ್ತದೆ. ಅಂಥವ್ರು ಅಧಿಕಾರಕ್ಕೆ ಬಂದರು ಸಭಾಧ್ಯಕ್ಷರೇ. ನಾನು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಮನೆಗೆ ಹೋಗಿ ಎಲ್ಲರನ್ನ ಓಟ್ ಕೇಳಿ ನಿಮ್ಮ ಕೆಲಸ ಎಲ್ಲ ಮಾಡಿಕೊಡ್ತೀನಿ ಅಂತೇಳಿ ನಾನು ಅವರಿಗೆ ಒಂದು ಮಾತು ಕೊಟ್ಟೀನಿ ಸಭಾಧ್ಯಕ್ಷರೇ. ಆ ಮಾತಿನ ಪ್ರಕಾರ ನಮ್ಮ ಮಹಿಳಾ ಕ್ಷೇತ್ರಗಳು ಎಲ್ಲೇ ಇರಲಿ ಅವರಿಗೆಲ್ಲ ಒಂದು ಗೌರವದಿಂದ ನಮ್ಮ ಅಲ್ಲಿ ಅಧಿಕಾರಿಗಳನ್ನು ಸ್ವಲ್ಪ ನೋಡ್ರಿ, ಯಾಕಂದರೆ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಾಗೋದಿಲ್ಲ ಸಭಾಧ್ಯಕ್ಷರೇ. ಅಧಿಕಾರಿಗಳು ಅವ್ರು ಒಂದು ಶಾಲು ಒಂದು ಹೂವಿನಾರ ತೊಗೊಂಬರ್ತಾರೆ, ಅವಾಗ ಇವ್ರು ಯಾರು ಏನಂತ ಕೇಳಿದಾಗ ನಾವು ಇಲ್ಲಿ ಬಂದೀವ್ರಿ ನಿಮ್ಮಲ್ಲಿ ಅಂತ. ಈ ಥರ ವ್ಯವಸ್ಥೆ ನಮಗೆ ಆಗಿದ್ದು ನೋಡಿದರೆ ನಿಜವಾಗ್ಲೂ ಅವಮಾನ ಅಂತ ಅನ್ನಿಸ್ತದೆ ಸಭಾಧ್ಯಕ್ಷರೇ. ಯಾರನ್ನ ಒಳ್ಳೆಯ ನುರಿತಂಥ ಒಂದು ಅಧಿಕಾರಿಗಳನ್ನು ನಮ್ಮ ತಾಲೂಕಿಗೆ ಕೊಡ್ರಿ ಸಭಾಧ್ಯಕ್ಷರೇ. ಅವ್ರಲಿಂದ ನಾವು ಕರ್ಕೊಂಡು ಗೌರವದಿಂದ ನಾವು ಕೆಲಸ ಮಾಡ್ತೀವಿ. ನಾವೇನು ಯಾರ ಮೇಲೆ ಒತ್ತಡ ಹಾಕೋದಿಲ್ಲ, ಏನಿಲ್ಲ. ನಾವು ಮಹಿಳೆಯರು, ಯಾಕಂದರೆ ನಾವು ಯಾವಾಗಲೂ ಮನೇಲಿರೋದ್ರಿಂದ ಮನೇಲಿ ಬಂದು ಜನ, ನಮ್ಮ ರೈತರು, ಯುವಕರು, ಮಹಿಳೆಯರು ಸಾಕಷ್ಟು ಕೆಲಸಗಳನ್ನು ಕೇಳ್ತಿರ್ತಾರೆ ಸಭಾಧ್ಯಕ್ಷರೇ. ಹಂಗಾಗಿ ನನಗೊಂದು ಇದೊಂದು ಗಮನಿಸಬೇಕು ಸರ್ಕಾರ ಅನ್ನೋಂಥ ಒಂದು ಮಾತನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ನಾನು ಮಾತು ಮುಗಿಸೋದಕ್ಕಿಂತ ಮುಂಚೆ ಇವತ್ತು ನಾವು ಬಸವಣ್ಣವರ ನಾಡಿನಲ್ಲಿ ಇವತ್ತೇನು ನಮ್ಮ ಸುವರ್ಣಸೌಧದಲ್ಲಿ 16ನೇ ಏನು ಅಧಿವೇಶನ ನಡೆದದ ಸಭಾಧ್ಯಕ್ಷರೇ. ಆದರೆ ಮಾತು ಮುಗಿಸೋದಕ್ಕಿಂತ ಮುಂಚೆ ಬಸವಣ್ಣವ್ರ ಹೆಚ್ಚಿನ ನಾನು, ಯಾಕಂದ್ರೆ ಸ್ಟಾರ್ಟಿಂಗೇ ನಾನು ಹೇಳ್ಬೇಕಂದಿದ್ದೆ, ನನಗಾದ ಒಂದು ಅವಮಾನ ಮತ್ತು ನನ್ನಲ್ಲಿ ಎಲ್ಲ ಶಾಸಕರುಗಳಿಗೆ ಆದಂಥ ತಾರತಮ್ಯಗಳು ಇವನ್ನೆಲ್ಲ ಸ್ವಲ್ಪ ಸದನದ ಗಮನಕ್ಕೆ ತಂದು ನಾನು ಏನಾದರೂ ಕೇಳೋಣ ಅಂತ ನಾನು ಅಂದ್ಕೊಂಡಿದ್ದೆ ಸಭಾಧ್ಯಕ್ಷರೇ. ಇಷ್ಟೇ. ಇವನ್ಯಾರವ ಇವನಾರವ ಇವನ ಯಾರವ ಅನ್ನದಿರಯ್ಯ, ಇವ ನಮ್ಮವ ಇವ ನಮ್ಮ ಮನೆ ಮಗನೆಂದಿರಿಸದಯ್ಯ, ಕೂಡಲ ಸಂಗಮ ದೇವ ಅಂದಂಗ ನೀವು ನಮ್ಮನ್ನ ಯಾರು ಏನು ಅಂತೇಳಿ ಭೇದ ಭಾವ ಮಾಡಬೇಡ್ರಿ. ನಾವೆಲ್ಲರೂ ಸದನದ ಒಂದು ಇದೇನು ಒಂದು ತಾಯಿ ಮಕ್ಕಳಿದ್ದಂಗೆ ಸರ್ಕಾರಕ್ಕೆ ನಾವು ಕೂಡ ಒಂದಂಗ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಮಗೊಂದು ಅವಕಾಶ ಕೊಡ್ರಿ. ಮುಂದಿನ ರಾಜಕಾರಣಕ್ಕೆ ಬರಬೇಕಾಯ್ತಂದ್ರೆ ಜನ ನಮ್ಮನ್ನು ನೋಡಿ ಬರಬೇಕು. ಅಲ್ಲಿ ಕರೆಮ್ನವ್ರಿಗೆ ಆದ ಗತಿ ನಿಮ್ಗೆ ಆತದ ನೋಡಿ ಅಂತೇಳಿ ಮಹಿಳೆಯರನ್ನ ಯಾರನ್ನ ರಾಜಕಾರಣಕ್ಕೆ ಬಿಡಲಾರ್ದಂಥ ಪರಿಸ್ಥಿತಿ ಬರ್ತದೆ. ಹಂಗಾಗಿ ದಯಮಾಡಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಎಲ್ಲ ಕರ್ನಾಟಕ ಒಂದೇ. ನಮ್ಗೆ ಎಲ್ಲರಿಗೊಂದು ಒಳ್ಳೆಯ ಅವಕಾಶನ, ಅನುದಾನವನ್ನು ಒದಗಿಸಿ ತಾರತಮ್ಯ ಮಾಡ್ದಂಗೆ ಒಂದು ಅವಕಾಶ ಕೊಡ್ರಿ. ಇವತ್ತು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಸದ್ನೆ ಕೊಂಸಿ 2 ಮಾತುಗಳನ್ನು
ಮಾನ್ಯ ಅಧ್ಯಕ್ಷರೇ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ